ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಗೆ ವಾರಾಹಿ ದೇವಿಯ ಪೂರ್ತಿ ಕತೆ ನಿಮ್ಗೆ ಹೇಳಕ್ ಬಂದಿದ್ದೀನಿ. ರಾಕ್ಷಸರ ಕಾಟದಿಂದ ಭೂಲೋಕಕ್ಕೆ ಕಾಪಾಡಲು ಬಂದ ದೇವಿ ವಾರಾಹಿ. ಈ ತಾಯಿ ಕಡುಕಪ್ಪು ಬಣ್ಣ ಹೊಂದಿದ್ದಾರೆ. ಈ ತಾಯಿ ವರಾಹ ಮುಖ, ಶಂಖಚಕ್ರ, ಗಡಪಾರಿ ನೇಗಿಲು ಹಾಗೂ ಅಭಯ ಹಸ್ತದೊಂದಿಗೆ ಭಕ್ತರಿಗೆ ದರ್ಶನ ಕೊಡ್ತಾಳೆ. ಕುದುರೆ, ಹಾವು, ಎಮ್ಮೆ, ಸಿಂಹ, ಕೋಣ ಈಕೆಯ ವಾಹನಗಳು. ಇವುಗಳ ಮೇಲೆ ಕುಳಿತುಕೊಂಡೇ ವಾರಾಹಿ ದೇವಿ ಪ್ರತಿದಿನ ಸಂಚರಿಸುತ್ತಾಳೆ. ಈ ದೇವಿಯ ಕಥೆಯನ್ನು ನಾವು ಕೆಲವು ಪುರಾಣಗಳಲ್ಲಿ ನೋಡಬಹುದು. ಒಂದೊಂದು ಪುರಾಣದಲ್ಲಿ ಕತೆ ಒಂದೊಂದು ರೀತಿ ಇರುತ್ತದೆ. ಮೊದಲು ನಾವು ಮಾರ್ಕಂಡೇಯನ ಪುರಾಣದ ಕತೆ ನೋಡೋದಾದ್ರೆ, ಪೂರ್ವ ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರಿದ್ದರು. ಅವರನ್ನು ಸಂಹರಿಸೋಕೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅವರ ದೇಹದಿಂದ ಸ್ವಲ್ಪ ಶಕ್ತಿಯನ್ನು ತೆಗೆದುಕೊಂಡು ಕೆಲವು ದೇವತೆಗಳನ್ನ ಸೃಷ್ಟಿಸಿದ್ರು. ಶಿವನಿಂದ ಶಿವಾನಿ, ವಿಷ್ಣುವಿನಿಂದ ವೈಷ್ಣವಿ, ಬ್ರಹ್ಮನಿಂದ ಬ್ರಾಹ್ಮಣಿ ಸೃಷ್ಟಿಸಲ್ಪಟ್ಟರು. ಇವರ ಜೊತೆಯಲ್ಲಿ ವರಾಹ ಸ್ವಾಮಿಯಿಂದ ವಾರಾಹಿ ದೇವಿ ಜನಿಸಿದ್ದಳು. ಈ 4 ದೇವತೆಗಳು ಒಂದೊಂದು ದಿಕ್ಕನ್ನ ಪಾಲಿಸುತ್ತಾರೆ. ಇವರಲ್ಲಿ ವಾರಾಹಿ ದೇವಿ ಉತ್ತರ ದಿಕ್ಕನ್ನು ಪಾಲಿಸುತ್ತಾಳೆ ಎಂದು ಮಾರ್ಕಂಡೇಯ ಪುರಾಣ ಹೇಳುತ್ತದೆ. ಇನ್ನು ದೇವಿ ಭಾಗವತ ಪುರಾಣದ ಪ್ರಕಾರ ನೋಡೋದಾದ್ರೆ, ಪೂರ್ವ ಕಾಲದಲ್ಲಿ ರಕ್ತ ಬೀಜಾಸುರ ಎಂಬ ರಾಕ್ಷಸ ದೇವತೆಗಳನ್ನು, ಋಷಿಮುನಿಗಳನ್ನು, ಮಾನವರನ್ನು ಪೀಡಿಸುತ್ತಿದ್ದ. ಅವನನ್ನು ಸಂಹರಿಸಕ್ಕೆ ಪಾರ್ವತಿ ದೇವಿ ದುರ್ಗಾದೇವಿಯ ಅವತಾರವನ್ನು ತಾಳಿ ಅವನೊಂದಿಗೆ ಹೋರಾಡುತ್ತಾರೆ. ಆದರೆ ಅವನ ದೇಹದಿಂದ ಒಂದೊಂದು ಹನಿ ರಕ್ತ ನೆಲದ ಮೇಲೆ ಬಿದ್ದಾಗಲೆಲ್ಲ ಒಬ್ಬೊಬ್ಬ ರಾಕ್ಷಸ ಹುಟ್ಟಿ ಬರುತ್ತಾನೆ. ಆ ಪ್ರಕಾರ ರಕ್ತ ಬೀಜಾಸುರನ ಸೈನ್ಯ ಬೆಳೆಯುತ್ತಿರುತ್ತದೆ. ಹಾಗಾಗಿ ದುರ್ಗಾದೇವಿ ಆಕೆಯ ದೇಹದಿಂದ ಸಪ್ತ ಮಾತೃಕೆಯರನ್ನು ಸೃಷ್ಟಿಸುತ್ತಾಳೆ. ಇವರೆಲ್ಲರೂ ಕೂಡ ದುರ್ಗಾದೇವಿಯ ಅವತಾರಗಳು. ಈ ಅವತಾರಗಳಿಗೆ ತಾಂತ್ರಿಕ ಶಕ್ತಿಗಳಿವೆ. ಆ ದೇವಿಗಳ ಹೆಸರು ಬ್ರಾಹ್ಮಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ ಹಾಗೂ ಚಾಮುಂಡ. ಈ ಯುದ್ಧದಲ್ಲಿ ವಾರಾಹಿ ದೇವಿ ಉಗ್ರ ರೂಪ ತಾಳಿ ರಾಕ್ಷಸರ ಮೃತದೇಹದ ಮೇಲೆ ಕುಳಿತುಕೊಂಡು ಆಕೆಯ ದಂತದಿಂದ ಚುಚ್ಚಿ ಎಷ್ಟೋ ರಾಕ್ಷಸರನ್ನ ಸಂಹರಿಸುತ್ತಾಳೆ. ರಕ್ತ ಬೀಜಾಸುರ ದುರ್ಗಾದೇವಿಯನ್ನು ದ್ವಂದ್ವ ಯುದ್ಧಕ್ಕೆ ಕರೆದಾಗ ಈ ಸಪ್ತ ಮಾತೃಕೆಯರು ಎಲ್ಲರೂ ಕೂಡ ದುರ್ಗಾದೇವಿಯ ದೇಹದೊಳಗೆ ಪ್ರವೇಶಿಸಿ ರಕ್ತ ಬೀಜಾಸುರನನ್ನು ಸಂಹರಿಸಿರುವುದಾಗಿ ದೇವಿ ಭಾಗವತ ಪುರಾಣ ಹೇಳುತ್ತದೆ. ಇನ್ನು ವರಾಹ ಪುರಾಣದ ಪ್ರಕಾರ ನೋಡೋದಾದ್ರೆ, ವಾರಾಹಿ ದೇವಿ ಅಸೂಯೆ ಎಂಬ ವಿಕಾರಕ್ಕೆ ಆದಿದೇವತೆ ಎಂದು ಹೇಳಿದ್ದಾರೆ. ಇನ್ನು ಮತ್ಸ್ಯ ಪುರಾಣದ ಪ್ರಕಾರ ಅಂಧಕಾಸುರನೆಂಬ ರಾಕ್ಷಸನನ್ನು ಸಂಹರಿಸಲು ಪರಮೇಶ್ವರ ವರಾಹಿ ದೇವಿಯನ್ನು ಸೃಷ್ಟಿಸಿದರು ಎಂದು ಬರೆಯಲಾಗಿದೆ. ಇನ್ನು ವಾಮನ ಪುರಾಣದ ಪ್ರಕಾರ ದುರ್ಗಾದೇವಿ ಸೃಷ್ಟಿಸಿದಂತಹ ಸಪ್ತ ಮಾತೃಕೆಯರನ್ನು ಚಂಡಿಕಾ ಅವತಾರದಿಂದ ಜನಿಸಿದಂತೆ ವಾರಾಹಿ ದೇವಿ ಚಂಡಿಕಾ ದೇವಿಯ ಬೆನ್ನಿನಿಂದ ಜನಿಸಿದ್ದಾರೆ ಎಂದು ಬರೆದಿದ್ದಾರೆ. ಪುರಾಣಗಳು ಮಾತ್ರವಲ್ಲದೆ ಲಲಿತ ಸಹಸ್ರನಾಮದಲ್ಲೂ ಕೂಡ ವಾರಾಹಿ ದೇವಿ ಮಹಿಮೆಗಳ ಬಗ್ಗೆ ಈ ರೀತಿ ವರ್ಣಿಸಿದ್ದಾರೆ. ಲಲಿತಾ ದೇವಿಯ ಸರ್ವ ಸೈನ್ಯಾಧ್ಯಕ್ಷೆಯ ಸ್ಥಾನವನ್ನು ವಾರಾಹಿ ದೇವಿಗೆ ಕೊಡಲಾಗಿದೆ. ವಾರಾಹಿ ದೇವಿ ಭಕ್ತರಿಗೆ ಬೆಂಬಲವಾಗಿ ನಿಲ್ಲುತ್ತಾಳೆ ಎಂದು, ಹಾಗೆ ಆಕೆ ಶ್ರೇಷ್ಠವಾದ ಯೋಧೆ ಎಂದು ಒಂದು ಶ್ಲೋಕ ಹೇಳುತ್ತೆ. ಇದಲ್ಲದೆ ವಾರಾಹಿ ದೇವಿ ಇನ್ನೊಂದು ರೂಪವೇ ಮಹಾಲಕ್ಷ್ಮಿ. ಕೆಲವು ಭಕ್ತರು ವಾರಾಹಿ ದೇವಿಯನ್ನ ಲಕ್ಷ್ಮೀ ದೇವಿಯ ಪ್ರತಿರೂಪದಂತೆ ಪೂಜಿಸುತ್ತಾರೆ. ಪ್ರತಿ ಮನುಷ್ಯನಲ್ಲೂ ಕೂಡ ವಾರಾಹಿ ದೇವಿ ನಾಭಿ ಪ್ರಾಂತ್ಯದಲ್ಲಿ ವಾಸವಿರುತ್ತಾಳೆ. ಮಣಿಪುರ, ಸ್ವಾದಿಷ್ಠನ ಹಾಗೂ ಮೂಲಾಧಾರ ಚಕ್ರಗಳನ್ನು ಈಕೆ ಪ್ರಭಾವಿತಗೊಳಿಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ವಾರಾಹಿ ದೇವಿಯ ಆಲಯ ಕಾಶಿಯಲ್ಲಿದೆ. ಕಾಶಿ ಕ್ಷೇತ್ರದ ರಕ್ಷಕಿ ವಾರಾಹಿ ದೇವಿ. ಕಾಶಿಯಲ್ಲಿರುವ ಅಮ್ಮನವರ ದೇವಾಲಯ ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆವರೆಗೂ ಮಾತ್ರ ತೆರೆದಿರುತ್ತದೆ. ರಾತ್ರಿ ಎಲ್ಲ ಕಾಶಿ ಕ್ಷೇತ್ರದ ರಕ್ಷಣೆಯಲ್ಲಿರುವ ವಾರಾಹಿ ದೇವಿ ಬೆಳಗಿನ ಜಾವ ಹಿಂದಿರುಗಿ ವಿಶ್ರಾಂತಿ ಪಡೆಯುತ್ತಾಳೆ. ಸಾಮಾನ್ಯವಾಗಿ ಎಲ್ಲ ವಾರಾಹಿ ದೇವಿಯ ಆಲಯಗಳು ಬೆಳಗಿನ ಜಾವ ತೆರೆಯುವುದಿಲ್ಲ. ಜೀವನಗಳಲ್ಲಿ ಎದುರಾಗುವ ಅಡೆತಡೆಗಳೆಲ್ಲ ಅದಕ್ಕದೇ ಮಾಯವಾಗುತ್ತದೆ. ಶತ್ರುಗಳ ಭಯ ಹೊರಟು ಹೋಗುತ್ತದೆ. ಅಪಾರ ಜ್ಞಾನ ಪಡೆಯಬಹುದು ಎಂದು, ನಮ್ಮೊಳಗಿರುವ ಕುಂಡಲಿನ ಶಕ್ತಿ ಆಕ್ಟಿವೇಟ್ ಮಾಡಿಕೊಳ್ಳಬಹುದು ಎಂದು ಪಂಡಿತರು ಹೇಳುತ್ತಾರೆ. ವಾರಾಹಿ ದೇವಿಯ ಅಷ್ಟೋತ್ತರ ಹಾಗೂ ಮೂಲ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲಾ ಕೆಲಸದಲ್ಲೂ ಕೂಡ ಜಯ ಗಳಿಸಬಹುದು ಎಂದು ಭಕ್ತರು ನಂಬುತ್ತಾರೆ. ಈ ದೇವಿಯ ಪ್ರಸಿದ್ಧ ಆಲಯಗಳು ಎಂದರೆ ವಾರಣಾಸಿ, ಚೌರಾಸಿ ಹಾಗೂ ಮೈಲಾಪುರನಲ್ಲಿದೆ.
ಮೇಲೆ ಹೇಳಿದ ಎಲ್ಲಾ ಪುರಾಣಗಳಿಗಿಂತ ಮುಖ್ಯವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ವಾರಾಹಿ ದೇವಿಯ ಬಗ್ಗೆ ಅದ್ಭುತವಾಗಿ ವಿವರಿಸಿದ್ದಾರೆ. ಬಂಡಾಸುರನನ್ನು ಸಂಹರಿಸಲು ಎಲ್ಲಾ ದೇವತೆಗಳು ಸೇರಿಕೊಂಡು ಒಂದು ಮಹಾಯಜ್ಞವನ್ನ ಶುರು ಮಾಡುತ್ತಾರೆ. ಆ ಹೋಮಗುಂಡದಿಂದ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿ ಹೊರಬರುತ್ತಾರೆ. ಲಲಿತಾ ದೇವಿ ಅವರ ಜ್ಞಾನದಿಂದ ಶ್ಯಾಮಲಾ ದೇವಿಯನ್ನು ಸೃಷ್ಟಿಸಿ ಆಕೆಗೆ ಮಂತ್ರಿ ಪದವಿಯನ್ನು ಕೊಡುತ್ತಾರೆ. ಅದರ ನಂತರ ಲಲಿತಾ ದೇವಿ ಅವರ ಅಹಂಕಾರದಿಂದ ವಾರಾಹಿ ದೇವಿಯನ್ನು ಸೃಷ್ಟಿಸಿ ಆಕೆಗೆ ಸೇನಾ ನಾಯಕಿ ಪದವಿ ಕೊಡುತ್ತಾರೆ. ಈ ವಾರಾಹಿ ದೇವಿಯ ಪ್ರಸ್ತಾವನೆ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ 2 ಬಾರಿ ಕಾಣಿಸಿಕೊಳ್ಳುತ್ತದೆ. ಅದರಲ್ಲಿ ಮೊದಲನೆಯದು ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ. ಇದರ ಅರ್ಥ ಕಿರುಚಕ್ರ ರಥಾರೂಢ ಎಂದರೆ ಹಂದಿಗಳಿಂದ ಕಟ್ಟಲಾದ ರಥ. ದಂಡನಾಥ ಅಂದ್ರೆ ಅದರ ಮೇಲೆ ಕುಳಿತಿರುವಂತಹ ದಂಡನಾಯಕಿ ಅಥವಾ ಸೇನಾನಾಯಕಿ. ಇಲ್ಲಿ ಸೇನಾನಾಯಕಿ ವರಾಹಿ ದೇವಿಯಾಗಿರುವುದರಿಂದ ಹಂದಿಗಳು ಕಟ್ಟಿದಂತ ರಥದ ಮೇಲೆ ಕುಳಿತಿರುವಂತಹ ದಂಡನಾಯಕಿ ವಾರಾಹಿ ದೇವಿ ಅನ್ನೋದೇ ಈ ಶ್ಲೋಕದ ಅರ್ಥ. ಇನ್ನು ಲಲಿತಾ ದೇವಿ ಸೈನ್ಯದಲ್ಲಿರುವ ರಥ, ಗಜ, ಅಶ್ವ ಹಾಗೂ ಎಲ್ಲಾ ಸೈನ್ಯ ಬಳಗ ಕೂಡ ವಾರಾಹಿ ದೇವಿ ಆಧೀನದಲ್ಲೇ ಇರುತ್ತೆ. ಇನ್ನು 2ನೇ ಶ್ಲೋಕ ಏನಂದ್ರೆ ವಿಷಾಂಗ ಪ್ರಾಣಹರಣ ವಾರಾಹಿ ವೀರ್ಯನಂದಿತ. ಇದರ ಅರ್ಥ ಬಂಡಾಸುರನ ಸಹೋದರನಾದ ವಿಷಾಂಗನನ್ನು ಸಂಹರಿಸಿದ ವಾರಾಹಿ ದೇವಿಯನ್ನು ನೋಡಿ ಲಲಿತಾ ದೇವಿ ಸಂತೋಷಿಸಿದಳು ಎಂದು ಅರ್ಥ. ನೀವು ಲಲಿತಾ ಸಹಸ್ರನಾಮ ದೇವಿ ಸ್ತೋತ್ರ ಪೂರ್ತಿ ಓದಿದ್ರೆ ಲಲಿತಾ ದೇವಿ, ಶ್ಯಾಮಲಾ ದೇವಿ, ವಾರಾಹಿ ದೇವಿ, ಬಾಲ ತ್ರಿಪುರ ಸುಂದರಿ, ಸಂಪತ್ಕರಿ, ಅಶ್ವರೂಢ, ನಕುಲೇಶ್ವರಿ, ಜ್ವಾಲಾಮಾಲಿನಿ ಹೀಗೆ ಎಷ್ಟೋ ದೇವತೆಗಳ ಅವತಾರದ ವಿಶೇಷತೆಗಳ ಬಗ್ಗೆ ತಿಳ್ಕೋಬಹುದು. ಇನ್ನು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರದಲ್ಲೂ ಕೂಡ ವಾರಾಹಿ ಧ್ರುವ ಎಂಬ ನಾಮ ಕಾಣಿಸುತ್ತೆ. ಮಹಾಲಕ್ಷ್ಮಿಯಂತೆಯೇ ವಾರಾಹಿ ದೇವಿ ಕೂಡ ವಿವಿಧ ರೂಪಗಳಲ್ಲಿ ಪೂಜೆಗಳನ್ನ ಪಡೆಯುತ್ತಾಳೆ. ಅದುವೇ ಮಹಾವಾರಾಹಿ, ಮತ್ಸ್ಯ ವಾರಾಹಿ, ಸ್ವಪ್ನ ವಾರಾಹಿ, ಧೂಮ್ರ ವಾರಾಹಿ, ಲಘು ವಾರಾಹಿ, ಚಂಡವಾರಾಹಿ, ಕ್ರೋಧ ವಾರಾಹಿ ಹಾಗೂ ಕಿರಾತ ವಾರಾಹಿ ಹೀಗೆ ಅನೇಕ ಅವತಾರಗಳಲ್ಲಿ ವಾರಾಹಿಯನ್ನು ಪೂಜಿಸುತ್ತಾರೆ. ಇನ್ನು ವಾರಾಹಿ ತಂತ್ರ ಎಂಬ ಗ್ರಂಥದಲ್ಲಿ ಅಮ್ಮನವರನ್ನು 5 ರೂಪಗಳಲ್ಲಿ ಚಿತ್ರಿಸಿದ್ದಾರೆ. ಅದರ ಪ್ರಕಾರ ಈ ದೇವಿ ಅನೇಕ ಆಯುಧಗಳನ್ನು ಹಿಡಿದಿರುತ್ತಾಳೆ. ಶಂಖ, ಚಕ್ರ, ಧನುರ್ಬಾಣಗಳೊಂದಿಗೆ ಗದೆ, ಗಂಟೆ, ಚಾಮರ ಮುಂತಾದವುಗಳನ್ನು ಹಿಡಿದುಕೊಂಡು ದೇವಿ ದರ್ಶನವನ್ನು ಕೊಡುತ್ತಾಳೆ. ಎಲ್ಲದಕ್ಕಿಂತ ವಾರಾಹಿ ದೇವಿಗೆ ನೇಗಿಲು ಹಾಗೂ ಒಣಕೆ ಎಂದರೆ ತುಂಬಾ ಇಷ್ಟ. ಇದರ ಜೊತೆ ಅಭಯ ಮುದ್ರಿಕೆಯನ್ನು ತೋರಿಸುತ್ತಾ ಪ್ರಸನ್ನ ವದನದಿಂದ ಭಕ್ತರಿಗೆ ದರ್ಶನವನ್ನು ಕೊಡುತ್ತಾಳೆ. ವಾರಣಾಸಿ ನಮ್ಮ ಭಾರತದಲ್ಲಿ ಅತಿ ಪ್ರಾಚೀನ ಪುಣ್ಯಕ್ಷೇತ್ರ ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈ ಜಾಗಕ್ಕೆ ವಾರಣಾಸಿ ಎಂಬ ಹೆಸರು ಯಾವ ರೀತಿ ಬಂತು ಅಂತ ಮಾತ್ರ ತುಂಬಾ ಜನರಿಗೆ ಗೊತ್ತು. ನಿಜಕ್ಕೂ ಈ ಜಾಗದಲ್ಲಿ ವರುಣ ಹಾಗೂ ಹಾಸೆ ಎಂಬ 2 ನದಿಗಳು ಬಂದು ಗಂಗಾ ನದಿಯಲ್ಲಿ ಬೆರೆಯುತ್ತವೆ. ಹಾಗಾಗಿ ಈ ಜಾಗಕ್ಕೆ ವಾರಣಾಸಿ ಎಂಬ ಹೆಸರು ಬಂತು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ವಿಶ್ವನಾಥ ಲಿಂಗ ವಾರಣಾಸಿಯಲ್ಲಿರುವುದರಿಂದ ಕಾಶಿಯಲ್ಲಿ ಮೃತಪಟ್ಟರೆ ಮುಕ್ತಿ ಲಭಿಸುತ್ತದೆ ಎಂದು ಹಿಂದೂಗಳು ನಂಬುತ್ತಾರೆ. ಆದ್ರೆ ಇಲ್ಲಿ ಇದೊಂದು ಮಾತ್ರನೇ ಅಲ್ಲದೆ ಇನ್ನೊಂದು ಶಕ್ತಿಯುತವಾದ ದೇವಾಲಯ ಕೂಡ ಇದೆ. ಅದೇ ವಾರಾಹಿ ದೇವಿ ದೇವಾಲಯ. ಇಲ್ಲಿ ಉಗ್ರ ವಾರಾಹಿ ದೇವಿ ದೇವಾಲಯವಿದೆ. ವಾರಾಹಿ ದೇವಿಯನ್ನು ಯಾರು ಭಕ್ತಿಯಿಂದ ನಂಬಿ ಪೂಜೆ ಮಾಡ್ತಾರೋ ಅವರಿಗೆ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ. ಇನ್ನೊಂದು ಪ್ರಮುಖ ದೇವಸ್ಥಾನ ಅಂದ್ರೆ ಶ್ವೇತಲಕ್ಷ್ಮಿ ವಾರಾಹಿ ದೇವಸ್ಥಾನ. 1999ರಲ್ಲಿ ವಾರಾಹಿ ದೇವಿಯವರ ಲಕ್ಷ್ಮಿ ಸ್ವರೂಪದಲ್ಲಿ ಅಭಯ ಹಸ್ತ ಹಾಗೂ ತಾವರೆಯಲ್ಲಿ ಕುಳಿತುಕೊಂಡು ದಶನಾದ ಎಂಬ ವ್ಯಕ್ತಿಯೇ ಕಾಣಿಸಿಕೊಂಡು ದೇವಾಲಯ ನಿರ್ಮಿಸುವಂತೆ ಹೇಳಿದಾರಂತೆ. ಅಂದಿನಿಂದ ದಶಾನಂದ ಶ್ವೇತಲಕ್ಷ್ಮಿ ರೂಪದಲ್ಲಿ ವಾರಾಹಿ ದೇವಿಯ ಆಲಯ ನಿರ್ಮಿಸಿ ಪೂಜಿಸುತ್ತಾ ಬಂದಿದ್ದಾರೆ. ಇನ್ನು ಕಾಶಿಯಲ್ಲಿರುವ ಉಗ್ರ ವಾರಾಹಿ ದೇವಿಯ ವಿಗ್ರಹ ಭೂಗ್ರಹದಲ್ಲಿರುತ್ತದೆ. ಈ ದೇವಿಯ ಉಗ್ರ ಸ್ವರೂಪವನ್ನು, ತೇಜಸ್ಸನ್ನು ಸಾಮಾನ್ಯರಾದ ನಮಗೆ ನೋಡಿ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ವಾರಾಹಿ ದೇವಿಯ ದರ್ಶನವನ್ನು ಮಾಡಲು 2 ಕಿಂಡಿಗಳನ್ನು ಮಾಡಿರುತ್ತಾರೆ. ಒಂದರಲ್ಲಿ ತಾಯಿಯ ಮುಖ, ಮತ್ತೊಂದರಲ್ಲಿ ತಾಯಿಯ ಪಾದದ ದರ್ಶನವಾಗುತ್ತದೆ. ಇದೇ ಕಾಶಿಯಲ್ಲಾದ ವಾರಾಹಿ ದೇವಿಯ ದೇವಾಲಯದಲ್ಲಾದ ಒಂದು ಸಂಘಟನೆಯ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಒಂದು ಬಾರಿ ಈ ದೇವಾಲಯಕ್ಕೆ ಒಂದು ದಂಪತಿಗಳು ತಾಯಿಯ ವಿಗ್ರಹವನ್ನು ನೇರವಾಗಿ ದರ್ಶಿಸುವುದಾಗಿ ಅಲ್ಲಿನ ಅರ್ಚಕರಲ್ಲಿ ವಾದ ಮಾಡುತ್ತಾರೆ.
ಅರ್ಚಕರು ತಾನೇ ಬರೀ ಅಭಿಷೇಕ ಪೂಜೆ ನೈವೇದ್ಯಗಳಿಗೆ ಮಾತ್ರ ಹೋಗುತ್ತೇನೆ. ನನಗೆ ಆ ತಾಯಿಯ ತೇಜಸ್ಸು ತಡೆಯಲು ಸಾಧ್ಯವಿಲ್ಲ. ಬೇಡ ಎಂದರೂ ಕೇಳದೆ ಜಗಳ ಮಾಡಿ ಭೂಗ್ರಹಕ್ಕೆ ಹೋಗಿ ತಾಯಿಯ ದರ್ಶನ ನೇರವಾಗಿ ಮಾಡುತ್ತಾರೆ. ಅದಾದ ಕೆಲವೇ ನಿಮಿಷಗಳಲ್ಲಿ ಆ ದಂಪತಿಗಳು ತಮ್ಮ ಪ್ರಾಣ ಕಳೆದುಕೊಂಡರು ಅನ್ನುವುದಂತ ಕಾಶಿಯಲ್ಲಿರುವ ಹಲವಾರು ಮಂದಿ ಹೇಳುತ್ತಾರೆ. ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.